ನೆಲಮಂಗಲದ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ ಎಂಬ ಬಾಲಕನಿದ್ದ. ಅವನಿಗೆ ಶಾಲೆಗೆ ಹೋಗುವುದಕ್ಕಿಂತ ಪುಸ್ತಕ ಓದುವುದಕ್ಕಿಂತ ಹೆಚ್ಚು ಇಷ್ಟ ಪ್ರಕೃತಿ ಜೊತೆ ಮಾತನಾಡುವುದು. ಪ್ರತಿ ಬೆಳಗ್ಗೆ ಅವನು ಮನೆಯ ಹಿಂಭಾಗದ ಕಾಡಿನ ದಾರಿಯಲ್ಲಿ ಹೋಗಿ ಮರಗಳ ಎಲೆಗಳನ್ನು ಸ್ಪರ್ಶಿಸಿ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಕೇಳುತ್ತಿದ್ದ. ಅದೇ ಕಾಡಿನಲ್ಲಿ ಒಂದು ದೊಡ್ಡ ಬಂದೇವು ಮರ ಇತ್ತು. ಆ ಮರವನ್ನು ರಾಮ ಅಜ್ಜಿ ಮರ ಎಂದು ಕರೆಯುತ್ತಿದ್ದ. ಏಕೆಂದರೆ ಗಾಳಿ ಬೀಸಿದಾಗ ಆ ಮರದ ಎಲೆಗಳು ಎಲ್ಲಾ ಕತೆಗಳನ್ನು ಕೇಳ್ತೀವ ಮಗಾ ಎಂದು ಮಾತಾಡುವಂತೆ ಕಾಣಿಸುತ್ತಿದ್ದವು. ಒಂದು ದಿನ ಹಳ್ಳಿಗೆ ಮಳೆ ಬರಲಿಲ್ಲ. ಹೊಲಗಳು ಒಣಗುತ್ತಾ ಹೋದವು. ಹಳ್ಳಿಗಾರು ಚಿಂತೆಯಲ್ಲಿದ್ದರು. ಆಗ ರಾಮ ಕಾಡಿಗೆ ಓಡಿಹೋಗಿ ಅಜ್ಜಿ ಮರದ ಬಳಿ ಕೂತ. ಅಜ್ಜಿ ಮರ, ನಮ್ಗೆ ಮಳೆ ಬೇಕು, ಹೇಗಾದನು ನಮ್ಮ ಹಳ್ಳಿಯನ್ನು ಉಳಿಸಬೇಕು ಎಂದು ಮಕ್ಕಳಂತೆ ಬೇಡಿಕೊಂಡ. ಅಜ್ಜಿ ಮರದ ಎಲೆಗಳು ಸ್ವಲ್ಪ ಗದ್ದಲಿಸಿದವು. ಗಾಳಿಯ ತಂಪು ಹೆಚ್ಚಾಯಿತು. ಅಷ್ಟರಲ್ಲಿ ಒಂದು ಚಿಕ್ಕ ಗಿಳಿ ಪಕ್ಕದಲ್ಲೇ ಬಂದು ಹಾರಾಟ ಮಾಡಿ ರಾಮನ ಕೈ ಮೇಲೆ ಕುಳಿತಿತು. ಗಿಳಿ ಹೇಳಿದಂತೆ ಅನಿಸಿತು. ನೀನು ಹಳ್ಳಿಗಾರಿಗೆ ಹೇಳು, ಜಲವನ್ನು ಕಾಪಾಡುವುದು, ಮರಗಳನ್ನು ನೆಡುವುದು ನಮ್ಮ ಕೈಯಲ್ಲಿದೆ. ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಪ್ರಕೃತಿ ಮಳೆ ತಂದುಕೊಡುತ್ತಾಳೆ. ರಾಮ ಹಳ್ಳಿಗೆ ಓಡಿಹೋಗಿ ಎಲ್ಲರಿಗೂ ಹೇಳಿದ. ಹಳ್ಳಿಗಾರು ಸೇರಿ ಒಣಭೂಮಿಯಲ್ಲಿ ಗಿಡಗಳನ್ನು ನೆಟ್ಟರೂ, ಬಾವಿಗಳನ್ನು ಶುದ್ಧಗೊಳಿಸಿದರೂ, ನೀರನ್ನು ವ್ಯರ್ಥ ಮಾಡದೆ ಉಪಯೋಗಿಸಲು ತೀರ್ಮಾನಿಸಿದರು. ಕೇವಲ 3 ದಿನಗಳಲ್ಲೇ ಆಕಾಶ ಕರಿನಾರಾಗಿ ಮಳೆ ಸುರಿಯಲು ಆರಂಭಿಸಿತು. ಹಳ್ಳಿಗಾರು ಸಂಭ್ರಮದಲ್ಲಿ ಕಿರುಚೆದರು. ರಾಮ ನೇರವಾಗಿ ಕಾಡಿಗೆ ಓಡಿಹೋಗಿ ಅಜ್ಜಿ ಮರದ ತೊಗಲನ್ನು ತಬ್ಬಿಕೊಂಡು ನಿಂತ. ಮಳೆಹಣಿಗಳು ಎಲೆಗಳ ಮೇಲೆ ಬಿದ್ದು ನಮ್ಮನ್ನು ಕಾಪಾಡಿದ್ರಿ, ಈಗ ನಾವು ನಿಮ್ಮನ್ನು ಕಾಪಾಡುತ್ತೇವೆ ಎಂದು ಪ್ರಕೃತಿಯೇ ಹೇಳಿದಂತೆ ತೋರಿ ರಾಮದ ಮನಸ್ಸಿಗೆ ಸಂತೋಷವಾಯಿತು.